ಕಂದಾಯ ನಿರೀಕ್ಷಕನ ಕಳ್ಳಾಟ ಗದಗ ಜಿಲ್ಲಾಧಿಕಾರಿಗೆ ಪೇಚಾಟ ತಂದಿಟ್ಟಿದೆ. ಕೋರ್ಟ್ಗೆ 7 ಕೇಸ್ ವರದಿ ಸಲ್ಲಿಸುವಲ್ಲಿ ವಿಳಂಬ ಮಾಡಿದ್ದಾರೆ ಆರ್ಐ. ರೆವಿನ್ಯೂ ಇನ್ಸ್ಪೆಕ್ಟರ್ 7 ಕೇಸನ್ನ ಕೋರ್ಟ್ಗೆ ಸಲ್ಲಿಸಬೇಕಾಗಿತ್ತು, ಅದರ ವರದಿಯನ್ನು. ಅದರಲ್ಲಿ ವಿಳಂಬ ಮಾಡಿಬಿಟ್ಟಿದ್ದಾರೆ ರೆವಿನ್ಯೂ ಇನ್ಸ್ಪೆಕ್ಟರ್. ಈಗ ಇದು ಗದಗದ ಜಿಲ್ಲಾಧಿಕಾರಿಗೆ ಸಂಕಷ್ಟವನ್ನು ತಂದಿಟ್ಟಿದೆ, ಪೇಚಾಟವನ್ನು ತಂದಿಟ್ಟಿದೆ. ಗದಗ ತಹಶೀಲ್ದಾರ್ ವಾರೆಂಟ್ ಜಾರಿ ಮಾಡಿ ಡಿಸಿಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ. ತಿಂಗಳಿಂದ ಕಚೇರಿಗೆ ಬಂದಿಲ್ಲ ರೆವಿನ್ಯೂ ಇನ್ಸ್ಪೆಕ್ಟರ್. ಜಿಲ್ಲಾಡಳಿತಕ್ಕೆ ತಲೆನೋವಾಗಿದೆ. ಇದು ಕಂದಾಯ ನಿರೀಕ್ಷಕನಾದ NI ಹಡಗಲಿಮಠ ಡ್ಯೂಟಿಗೆ ಚಕ್ಕರ್. ರೆವಿನ್ಯೂ ಇನ್ಸ್ಪೆಕ್ಟರ್ ಕಚೇರಿಗೆ ಅಲೆದಾಡಿ ಸುಸ್ತಾಗಿದ್ದಾರೆ ಸಾರ್ವಜನಿಕರು. ಕೋರ್ಟ್ಗೆ ವರದಿ ಸಲ್ಲಿಸೋಕೆ ವಿಳಂಬ ಮಾಡಿದ್ದಾರೆ ರೆವಿನ್ಯೂ ಇನ್ಸ್ಪೆಕ್ಟರ್ ಹಡಗಲಿಮಠ ಅವರ ಕಾರ್ಯವೈಖರಿಯಿಂದ ಈಗ ಗದಗ ಡಿಸಿಗೆ ತಲೆನೋವಾಗಿದೆ. ಗದಗ ಡಿಸಿ CN ಶ್ರೀಧರ್ಗೆ ಕೋರ್ಟ್ನಿಂದ ನೋಟಿಸ್ ಜಾರಿಯಾಗಿದೆ. ಅಷ್ಟಕ್ಕೂ ಈ ಕಳ್ಳಾಟ ಏನು ಅನ್ನೋದನ್ನು ನೋಡೋದಾದರೆ, ಡಿಸಿಗೆ ಯಾಕೆ ಪೇಚಾಟ ಅನ್ನೋದನ್ನು ನೋಡೋದಾದರೆ, ಹಲವು ತಿಂಗಳಿಂದ ಅವರು RI ಕಚೇರಿಗೆ ಬಂದಿಲ್ಲ. ಇದು ಜಾತಿ ಆದಾಯ ಹೆಚ್ಚೈತ್ರಿ ನಮ್ದು. ಸ್ವಲ್ಪ ಅಲ್ಲಿ ಕಮ್ಮಿ ಮಾಡಿಸ್ಕೊಂಡ್ ಬಂದೀವ್ರಿ. ಇಲ್ಲಿ ಸ್ವಲ್ಪ ತಲಾಟೆ ಸರ್ ಹತ್ರ ಹೋಗಿ ಸ್ವಲ್ಪ ಹೇಳಿ ಅದು ಸ್ವಲ್ಪ ಸಿಕ್ಕ ಹೊಡ್ಸ್ಕೊಂಬರ್ರಿ ಅಂದಾರೆ, ಅದಕ್ಕೆ ಬಂದೀವ್ರಿ. ಯಾರು ಇಲ್ರಿ, ನಿನ್ನೆ ಸುಟ್ಟು ಅಡ್ಡಾಡಕತ್ತೀವ್ರಿ. ಇಲ್ರಿ ಅವ್ರು ಬರ್ತಾರ್ರಿ ಅಂತ ಹ್ಞೂನ್ರಿ ಬರ್ಲಿಲ್ರಿ. ಈಗ ಹೊತ್ತಾದ್ರೂ ಬಂದಿಲ್ರಿ. ನಿನ್ನೆ 2 ಸಲ ಬಂದಿವ್ರಿ, ಬರ್ತಾರ ಅಂದ್ರೆ ಬರ್ಲಿಲ್ಲ. ನೋಡ್ರಿ ಇನ್ನ ಇಲ್ಲ. ಹೌದ್ರಿ, ಬಂದ್ಗುಟ್ಲೆ ಎಲ್ಲಗೂ ಯಾರು ಇರೋದೇ ಇಲ್ರಿ. ಬರ್ತಾರ್ರಿ ಅಂತಾರ, ಬರೋದಲ್ಲ. ಹೆಚ್ಚಿನ ಮಾಹಿತಿ ನಂತರ ನಮ್ಮ ಪ್ರತಿನಿಧಿ ಸುರೇಶ್ ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸುರೇಶ್, ಈಗ ಹಡಗಲಿಮಠ ಅವರ ಚಕ್ಕರ್ ಡಿಸಿಗೆ ತಲೆನೋವು ಆಗ್ಬಿಟ್ಟಿದೆ. ಹೌದು ಮಧುಸೂದನ್, ಏನು ಗದಗ ನಗರದ ಚೌಡಿಕೋಟದಲ್ಲಿ ಇರ್ತಕ್ಕಂಥ ಕಂದಾಯ ನಿರೀಕ್ಷಕರ ಕಾರ್ಯಾಲಯದ ಏನು RI ಆಗಿರ್ತಕ್ಕಂಥ NI ಹಡಗಲಿಮಠ ಅವರು ಸಾಕಷ್ಟು ವರ್ಷಗಳಿಂದ ಇದೇ ರೀತಿ ವರ್ತನೆ ತೋರಿಸ್ತಾ ಇದ್ದಾರಂತ ಸಾಕಷ್ಟು ಸಾರ್ವಜನಿಕರು ದೂರ್ತಾ ಇದ್ರು. ಅಂದ್ರೆ ಏನು ಇವರು ಹಡಗಲಿಮಠ RI ಇದ್ದಾರೆ, ಇವರು ಕಚೇರಿಗೆ ಬರೋದಿಲ್ಲ, ಚಕ್ಕರ್ ಹಾಕ್ತಾರೆ, ಡ್ಯೂಟಿಗೆ ಬರೋದಿಲ್ಲ, ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾರೆ, ತಮ್ಮ ಕೆಲಸಗಳನ್ನ ಮಾಡ್ತಾರೆ. ಆದ್ರೆ ಸರ್ಕಾರಿ ಕೆಲಸಗಳನ್ನ ಮಾಡೋದಿಲ್ಲ. ಸಾರ್ವಜನಿಕರು ಅವ್ರ ಸಹಿಗಾಗಿ ತಿಂಗಳ ಗಂಟ್ಲೆ 2-3 ತಿಂಗಳ ಗಂಟ್ಲೆ ಕಾಯ್ತಾರೆ ಅನ್ನುವಂತ ಸಾಕಷ್ಟು ದೂರುಗಳು, ಆರೋಪಗಳು ಕೇಳ್ತಾ ಬರ್ತಾ ಇದ್ವು. ನಿನ್ನೆ ಕೂಡ ಏನು ನ್ಯೂಸ್ ಫಸ್ಟ್ ನಾವು ವರದಿ ಮಾಡುವಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಸಾರ್ವಜನಿಕರು ಬಂದು ಪೇಚಾಡ್ತಾ ಇದ್ರು. ಯಾಕೆ ಈ ರೀತಿ ಮಾಡ್ತಾ ಇದಾರೆ ಅನ್ನುವಂಥದ್ದನ್ನು ಕೂಡ ಸಾಕಷ್ಟು ಜನರಿಗೂ ಕೂಡ ಪ್ರಶ್ನೆ ಮೂಡ್ತಾ ಇದೆ. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಇವರ ಒಂದು ಏನು ಗೈರ್ ಹಾಜರಿಯಿಂದ ಸರ್ಕಾರಿ ಕೆಲಸಗಳು ಹಾಗೆ. ಸುರೇಶ್, ಯಾತಕ್ಕೋಸ್ಕರ ಗೈರು ಹಾಜರಿ ಹಡಗಲಿಮಠ ಅವ್ರದ್ದು? ಯಾವ ಕಾರಣಕ್ಕೋಸ್ಕರ ಅವ್ರ ಆಫೀಸಿಗೆ ಬರ್ತಾ ಇಲ್ಲ ಅಂತ ಅವರು ಸಾರ್ವಜನಿಕರಿಗೆ ಕೇಳಿದ್ರೆ, ಅಲ್ಲಿ ಏನು ಇರುವಂತ ಸಿಬ್ಬಂದಿಗಳನ್ನ ಕೇಳಿದ್ರೆ ಬಂದಿದ್ದಾರೆ, ಹೊರಗಡೆ ಹೋಗಿದ್ದಾರೆ, ಏನು ಸೈಟ್ ಮೇಲೆ ಹೋಗಿದ್ದಾರೆ, ಏನೋ ವಿಸಿಟ್ಗೆ ಹೋಗಿದ್ದಾರೆ ಅನ್ನುವಂತ ಏನು ಸಾರ್ವಜನಿಕರಿಗೆ ಈ ತರ ಹೇಳಿ ಕಳಿಸ್ತಾ ಇರ್ತಾರೆ. ಹೀಗಾಗಿ ಇವ್ರಿಗೆ ಒಂದ್ ರೀತಿ ಅಲ್ಲಿ ಏನು ಯಾವುದೇ ರೀತಿಯಾದಂತ ಯಾರಿಗೂ ಕೂಡ ಭಯಭೀತಿ ಇಲ್ಲದ ವಾತಾವರಣ ಅಲ್ಲಿ ಸೃಷ್ಟಿಯಾಗಿರುವಂಥದ್ದು. ಅಂದ್ರೆ ಅವ್ರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿಯಲ್ಲಿ ಹಡಗಲಿಮಠ ಅವರು ವರ್ತನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದ್ ರೀತಿ ಇವರ ಗೈರ್ ಹಾಜರಿಯಿಂದ ಸರ್ಕಾರಿ ಕೆಲಸಗಳು ಕೂಡ ಕುಂಠಿತ ಆಗಿರುವಂಥದ್ದು. ಹೀಗಾಗಿ ಏನು ಸುಮಾರು 7 ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ ವರದಿ ಏನು ಸಲ್ಲಿಸಬೇಕಾಗಿತ್ತು. ಹೀಗಾಗಿ ಈ ವರದಿಗಳು ಸಲ್ಲಿಸದೇ ಇರೋದ್ರಿಂದ ಡಿಸಿಗೂ ಕೂಡ ನೋಟಿಸ್ ಬಂದಿರುವಂಥದ್ದು. ಜೊತೆಗೆ ಏನು ಗದಗ ತಹಶೀಲ್ದಾರ್ ಅವ್ರಿಗೂ ಕೂಡ ವಾರೆಂಟ್ ಕೂಡ ಜಾರಿಯಾಗಿರುವಂಥದ್ದು. ಇವರ ಮಾಡಿರುವಂತ ಎಡವಟ್ಟಿನಿಂದಾಗಿ DC ಆಗಿರ್ಬೋದು ಮತ್ತೆ ತಹಶೀಲ್ದಾರ್ ಆಗಿ ಪೇಚಾಡ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ. ಹೀಗಾಗಿ ಇವ್ರ ವಿರುದ್ಧ ಯಾಕೆ ಕ್ರಮ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ಕೂಡ ಇವರಿಗೆ ನೋಟಿಸ್ ಕೂಡ ಜಾರಿ ಮಾಡಿದರೆ, ಆದ್ರೂ ಕೂಡ ಇವರು ಏನು ಹಡಗಲಿಮಠ ಅವರು ಆಫೀಸ್ಗೆ ಬಂದಿಲ್ಲ, ಮತ್ತೆ ಗೈರು ಕೂಡ ಆಗಿರುವಂಥದ್ದು. ಹೀಗಾಗಿ ಸಾಕಷ್ಟು ಜನರು ಕೂಡ ಇವ್ರ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ, ಯಾಕೆ ಇವ್ರ ಮೇಲೆ ಈ ರೀತಿಯಾಗಿ ಮೀನಾಮೇಷ ಎನಿಸ್ತಾ ಇದ್ದಾರೆ ಅನ್ನೋದು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಧುಸೂದನ್, ಧನ್ಯವಾದ ಸುರೇಶ್ ನಿಮ್ಮ ಮಾಹಿತಿಗೆ. ಇದು ಗದಗದಲ್ಲಿ ಆಗ್ತಾ ಇರೋ ಅಂತ ಎಡವಟ್ಟು. ಹಲವು ತಿಂಗಳಿಂದ ರೆವಿನ್ಯೂ ಇನ್ಸ್ಪೆಕ್ಟರ್ ಕಚೇರಿಗೆ ಬಂದಿಲ್ಲ. ಕಂದಾಯ ನಿರೀಕ್ಷಕನ ಕಳ್ಳಾಟ ಈಗ ಜಿಲ್ಲಾಧಿಕಾರಿಗಳಿಗೆ ಪೇಚಾಟವನ್ನು ತಂದಿಟ್ಟಿದೆ. ಖುದ್ದು ಕೋರ್ಟ್ ಡಿಸಿಗೆ ನೋಟಿಸನ್ನು ಜಾರಿ ಮಾಡಿದೆ. ಕಂದಾಯ ನಿರೀಕ್ಷಕ NI ಹಡಗಲಿಮಠ ಡ್ಯೂಟಿಗೆ ಚಕ್ಕರ್ ಹಾಕಿದ್ದಾರೆ. ಹೀಗಾಗಿ 7 ಕೇಸ್ಗಳಲ್ಲಿ ಕೋರ್ಟ್ಗೆ ಸಲ್ಲಿಸಬೇಕಾದಂಥ ವರದಿ ವಿಳಂಬ ಆಗಿದೆ. ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇದನ್ನು ಮನಗಂಡಂಥ ಕೋರ್ಟ್ ಈಗ ಡಿಸಿಗೆ ನೋಟಿಸನ್ನು ಜಾರಿ ಮಾಡಿದೆ.
ಎಲ್ಲದಾರ ಸರ್ಕಲ್ದವ್ರ ಬರ್ತಾರೆ ಸರ್. ಏನದಾರ ಅವ್ರ ಹೆಸರೇನು ಹೊರಗೆ ಮಾಡ್ಸಿ. ಎಲ್ಲಿ ಇಲ್ಲಿ ಎಷ್ಟಾದ್ರ ಏನು ಬೇರೆ ಕಡೆ ಇನ್ಚಾರ್ಜ್ ಐತೆ ಇಲ್ಲ ಅಷ್ಟೇ ಸರ್. ಇಲ್ಲಿ ಇಷ್ಟ ಇದ್ರೆ ಬರುದಿಲ್ಲ ಆಫೀಸಿಗೆ ಹಳ್ಳಿ ಇರ್ತಾವೆ ಸರ್. ಹಳ್ಳ್ಯಾಗ ಅಡ್ಡಾಡ್ತಾರ ಎಲ್ಲದಾರ ಸರ್ಕಲ್ದವ್ರ ಬರ್ತಾರೆ ಸರ್. ಏನದಾರ ಅವ್ರ ಹೆಸರೇನು ಹೊರಗೆ ಮಾಡ್ಸಿ. ಎಲ್ಲಿ ಇಲ್ಲಿ ಎಷ್ಟಾದ್ರ ಏನು ಬೇರೆ ಕಡೆ ಇನ್ಚಾರ್ಜ್ ಐತೆ ಇಲ್ಲ ಅಷ್ಟೇ ಸರ್. ಇಲ್ಲಿ ಇಷ್ಟ ಇದ್ರೆ ಬರುದಿಲ್ಲ ಆಫೀಸಿಗೆ ಹಳ್ಳಿ ಇರ್ತಾವೆ ಸರ್. ಹಳ್ಳ್ಯಾಗ ಅಡ್ಡಾಡ್ತಾರ